ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾನು ಸೇರಿ ಬಾಳುವಾಗ ಎಂದು ಹೀಗೆ ನಾನು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ಸೇರಿ ಬಾಳುವಾಗ ಬದುಕು ಸ್ವರ್ಗವೇ.
ಸ್ವಾಮಿ, ಇವತ್ತು ನಮ್ಮ ಪ್ರಥಮ ರಾತ್ರಿಯಲ್ಲ. ಈ ಹಾಲನ್ನು ನೀವು ನನ್ನ ಕೈಗಳಿಂದ ಕುಡಿಲೇಬೇಕು. ದೊಡ್ಡ ಪ್ರಥಮ ರಾತ್ರಿ ದಿನ ಪ್ರತಿಯೊಬ್ಬ ಗಂಡ ಹೆಂಡತಿಗೂ ಹಾಲು ಸಕ್ಕರೆಯನ್ನು ಹಿರಿಯರು ಬೆರೆಸಿಕೊಡುತ್ತಾರೆ. ಈ ಪ್ರಥಮ ರಾತ್ರಿಯ ದಿನ ಹಿರಿಯರು ಈ ಜೋಡಿ ದಂಪತಿಗಳಿಗೆ ಹಾಲು ಸಕ್ಕರೆ ಏಕೆ ಬೆರೆಸಿಕೊಡ್ತಾರೆ ಗೊತ್ತಾ? ಸಂಸಾರ ಎಂಬ ಈ ಸತಿಪತಿಗಳ ಪ್ರಥಮ ರಾತ್ರಿಯ ದಿನ ಹಾಲು ಸಕ್ಕರೆ ಕೂಡಿಕೊಂಡು ಹೇಗೆ ಸವಿಜೇನವಾಗಿ ಆಗ್ತಾ ಇದೆಯೋ, ಸದಾಕಾಲ ಸತಿಪತಿಗಳ ಸಂಸಾರ ಹಾಲು ಸಕ್ಕರೆಯಂತೆ ಬೆರೆಯಲಿ ಸಾಗಲಿ ಅಂತ ಈ ಸಂಕೇತದ ಹಾಲು ಸಕ್ಕರೆಯನ್ನು ಸತಿಪತಿಗಳಿಗೆ ಕುಡಿಯಲು ಕೊಡುತ್ತಿದ್ದಾರೆ. ಸದಾಕಾಲ ಹಾಲು ಸಕ್ಕರೆಯಂತೆ ನಮ್ಮಿಬ್ಬರ ಬಾಳು ಸಿಹಿಯಾಗಿ ಹೋಗಲಿ ಎಂದು. ಪಾರ್ವತಿ, ಈ ಹಾಲು ಸಕ್ಕರೆ ಕೂಡಿದಂತ ಹಾಲನ್ನು ಬರೀ ಗಂಡನೊಬ್ಬನೇ ಕುಡಿದರೆ ನಡೆಯುವುದಿಲ್ಲ. ಯಾಕೆಂದ್ರೆ ಎಲ್ಲದರಲ್ಲೂ ಗಂಡ ಹೆಂಡತಿಯರಿಗೆ ಸರ್ವರಲ್ಲೂ ಸಮಪಾಲು ಇರುತ್ತದೆ. ಇದರಲ್ಲಿ ನೀನು ಅರ್ಧ ಹಾಲನ್ನು ಕುಡಿಯಲೇಬೇಕು. ಭಾರತಿ ನಡೆ, ಈ ನಮ್ಮ ಪ್ರಥಮ ರಾತ್ರಿ ಸಮ್ಮಿಲನ ಆಟೋಟ ಮಾಡೋಣ. ಹಲೋ ಹಲೋ, ಮಂಜು, ಡೆಲ್ಲಿಯಿಂದ ಮಾತಾಡುವ ಮಿಲಿಟರಿ ಕಮಾಂಡರ್. ಹೌದು ಸರ್. ನಮ್ಮ ದೇಶದ ಮೇಲೆ ವಿರೋಧ ದೇಶದ ಪರಿಕೆಯರ ಪಾಕಿಸ್ತಾನದವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೀವು ಪಡೆದ ರಜೆಯನ್ನು ಹಿಂಪಡೆದು ನಾಳೆ ಬೆಳಗ್ಗೆ 6:30ಕ್ಕೆ ಡೆಲ್ಲಿಯ ಮಿಲಿಟರಿ ಕಮಾಂಡರ್ಗೆ ಬರಬೇಕೆಂದು ಮುಖ್ಯ ಸೇನಾಧಿಕಾರಿ ಆದೇಶವಾಗಿದೆ. ಆದ ಕಾರಣ ನೀವು ತಡ ಮಾಡದೆ ಭಾರತ ಮಾತೆಯ ಸೇವೆಯಲ್ಲಿ ಸಿದ್ಧಾಗಬೇಕು. ಜೈ ಹಿಂದ್, ಜೈ ಭಾರತ್. ಸರಿ, ಓಕೆ ಸರ್, ಬರ್ತಾ ಇದ್ದೀನಿ. ಸ್ವಾಮಿ, ಫೋನ್ ಯಾರ್ದು? ಹಾ, ದೊಡ್ಡ ಪಾರ್ವತಿ, ಭಾರತಿ, ಆ ನಮ್ಮ ಭಾರತ ದೇಶದ ಮೇಲೆ ಪಾಕಿಸ್ತಾನದ ವೈರಿಪೈಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ನಮ್ಮ ಮೇಲಾಧಿಕಾರಿಗಳು ಆದಷ್ಟೇ ಮಂಜು ಬೇಗನೆ ಬರಬೇಕು, ಯುದ್ಧಕ್ಕೆ ರೆಡಿಯಾಗಿ ಅಂತ ಫೋನ್ ಮಾಡಿದ್ದಾರೆ. ಏನು, ಎಷ್ಟು ಬೇಗ ನೀವು ಹೋಗ್ಲೇಬೇಕಾ? ಹೌದು ಭಾರತಿ, ಯಾಕೆ? ಅಲ್ಲ ರೀ, ಇವತ್ತು ನಮ್ಮ ಮದುವೆ ಆಗಿ ನಮ್ಮ ಪ್ರಥಮ ದಿನ. ಅಂದರೆ ನಾವಿಬ್ಬರು ಸವಿಯಾಗಿ ಸುಖ ಸಂತೋಷದಿಂದ ಬಾಳುವ ಸುದೀನ ಅಂದಾಗ ಇಂಥ ಪ್ರಥಮ ರಾತ್ರಿಯನ್ನು ಬಿಟ್ಟು ನೀವು ಯುದ್ಧಕ್ಕೆ ಹೋಗಲು? ಭಾರತಿ, ಭಯಪಡಬೇಡ. ಯಾಕಂದರೆ ನಾವಿಬ್ಬರು ಹೊಸದಾಗಿ ಮದುವೆ ಆಗಿದೆ ಎಂದು ಸತಿಪತಿಗಳು ಇವತ್ತು ಪ್ರಥಮ ರಾತ್ರಿ ಎಂದು ಮನೆಯಲ್ಲಿ ಕುಳಿತು ಸರಪ ಸಲ್ಲಾಪ ಆಡಬಹುದು. ಆದರೆ ಆ ನಮ್ಮ ಪಾಕಿಸ್ತಾನದವರು ಭಾರತ ದೇಶದ ಮೇಲೆ ವೈರಿ ಪಡೆಗಳು ಅಟ್ಯಾಕ್ ಮಾಡಿದರೆ ಸಾವಿರಾರು ಜನರು ಸತ್ತು ಹೋಗುತ್ತಾರೆ. ಆದರೆ ಸತ್ತು ಹೋದ ನಮ್ಮ ಭಾರತದ ಜನರು ಮತ್ತೆ ಹುಟ್ಟಿ ಬರಲಾರರು. ಯುದ್ಧಕ್ಕೆ ಹೋಗಿ ಮರಳಿ ಬಂದ ನಂತರ ಮತ್ತೆ ಮಾಡಿಕೊಂಡ ಮಡದಿಯ ಪ್ರೀತಿ ಸುಖ ಸಿಗಬಹುದು. ಆದರೆ ಭಾರತದ ಮಾತೆ ನಮ್ಮ ಹೆಮ್ಮೆಯ ಪುತ್ರರು ಸಿಗಲಾರರು. ಭಾರತಿ, ಸಿಗಲಾರರು. ನೀವು ಹೇಳ್ತಾ ಇರುವ ಮಾತು ನಿಜ ಸ್ವಾಮಿ. ಆದರೆ ಎಂತ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಬಾಳುವ ಶಕ್ತಿ ನನ್ನಲ್ಲಿ ಇಲ್ಲ ಅಂದಾಗ ಈ ಮಾತನ್ನು ನೀವು ಹೇಗೆ ನಡೆಸಿಕೊಡ್ತೀರಾ ಅಂತ ನನಗೆ ತಿಳಿತಾನೆ ಇಲ್ಲ. ಭಾರತಿ, ಯಾಕೆ ಚಿಂತೆ ಪಡುತ್ತಾ ಇರುವೆ? ಯಾಕೆಂದರೆ ನಾವೇನು ವರ್ಷ 2 ವರ್ಷ 4 ವರ್ಷ ಹೋಗುವುದಿಲ್ಲ. ಬಾಳಾದರೆ 8-10 ದಿವಸದಲ್ಲಿ ಯುದ್ಧ ಮುಗಿತಾ ಇದೆ. ಆ 8-10 ದಿವಸದಲ್ಲಿ ಪಾಕಿಸ್ತಾನದ ವೈರಿ ಪಡೆಗಳನ್ನು ನಾವೆಲ್ಲರೂ ಅವರ ಮೇಲೆ ಗುಂಡಿಯನ್ನು ಅಟ್ಯಾಕ್ ಮಾಡಿ ನಮ್ಮ ದೇಶವನ್ನು ಗೆಲ್ಲಿಸಿ ಮತ್ತೆ ನಾನು ಜಯಿಸಲಾಗಿ ಮನೆಗೆ ಬರ್ತಾ ಇದ್ದೇನೆ. 10 ದಿನಗಳ ಕಾಲ ಮಾತ್ರ ನೀನು ಈ ನನ್ನ ಗಂಡನನ್ನು ಮರೆತಿರಬೇಕು. ಮತ್ತೆ ಬಂದೇ ಬರುತ್ತನಲ್ಲ. ಹಲೋ ಸುಭಾಷ್. ಮಂಜು, ಡೆಲ್ಲಿ ನನಗೆ ಫೋನ್ ಬಂದಿದೆಯಾ? ಹೌದು ಸುಭಾಷ್, ಇದೀಗ ತಾನೇ ಮೇಲಾಧಿಕಾರಿಗಳು ಫೋನ್ ಮಾಡಿದ್ದಾರೆ. ಆ ಪಾಕಿಸ್ತಾನದ ವೈರಿ ಪಡೆಗಳು ನಮ್ಮ ದೇಶದ ಮೇಲೆ ಗುಂಡಿನ ಅಟ್ಯಾಕ್ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ಆದಷ್ಟು ಬೇಗನೆ ಮಂಜು ಡ್ಯೂಟಿಗೆ ಹಾಜರಾಗಬೇಕಂತ
ಫೋನ್ ಮಾಡಿದ್ರು ಮಂಜು, ನಿನಗೂ ಕೂಡ ಫೋನ್ ಮಾಡಿದ್ದಾರ? ಹೌದು ಮಂಜು, ನನಗೂ ಕೂಡ ಫೋನ್ ಬಂದಿತ್ತು. ಆದ್ರೆ ನಾನು ಒಬ್ಬನೇ ಹೋಗ್ಬಾರ್ದು ಅಂತೇಳಿ ಇಬ್ರು ಕೂಡ ಜೊತೆಲಿ ಹೋಗೋಣ ಅಂತ ಕೇಳಲು ಬಂದೆ. ಹಾ. ನೋಡು ಮಂಜು, ಪಾಕಿಸ್ತಾನದರು ಪರಿಕರ ದಾಳಿಗೆ ನಮ್ಮ ಭಾರತ ಮಾತೆ ರಕ್ಷಿಸುವ ಜವಾಬ್ದಾರಿ ನಮ್ಮ ವೀರದ ಸೈನಿಕರ ಲಕ್ಷಣ. ಹಾ, ಬೇಗನೆ ರೆಡಿಯಾಗು, ಇಬ್ಬರು ಜೊತೆಯಲ್ಲಿ ಟ್ರೈನಿಗೆ ಹೋಗೋಣ. ಹೌದು ಸುಭಾಷ್, ನಾವೀಗ ಹೋಗ್ಲೇಬೇಕು. ಸುಭಾಷ್, ಇವತ್ತು ಅವರು ಬರೋದಿಲ್ಲ. ಬೇಕಾದ್ರೆ ನೀವೊಬ್ರೇ ಹೋಗಿ ಬನ್ನಿ. ಅತಿಯಮ್ಮ, ಭಾರತ ಮಾತೆಯ ವೀರ ಯೋಧ ಮಂಜು. ಆದ್ರೆ ಭಾರತ ಮಾತೆಯ ಸೇವೆ ಮಾಡುವ ಸಹಕಾರ ಸಿಕ್ಕಿದ್ದು ನಮ್ಮ ಪೂರ್ವಜರಿಂದ ಪುಣ್ಯ. ಅಮ್ಮ, ಅತಿಯಮ್ಮ, ಬಹಳ ದಿನ ಹೋಗುದಿಲ್ಲಮ್ಮ, ಕೇವಲ 2-3 ದಿನ ವಾಪಸ್ ಬಂದ್ಬಿಡ್ತೀವಿ. ಹೌದು ಭಾರತಿ, ಸುಭಾಷ್ ಹೇಳುವುದು ನಿಜವಿದೆ. ನೋಡಿ, ನಾವು ಭಾರತದ ಸೈನಿಕರಾಗಿ ಪಾಕಿಸ್ತಾನದ ವೈರಿಪಡೆಗಳು ನಮ್ಮ ಮೇಲೆ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಗಂಡರ ಮೇಲೆ ಪ್ರೀತಿ ಸುಖಕ್ಕಾಗಿ ನಾವು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಂಡರೆ ನಮಗೆ ಸೈನಿಕರ ಅನ್ನುವುದಿಲ್ಲ ಭಾರತಿ, ಹೇಡಿಗಳು ಅಂತ ಕರಿತಾ ಇದ್ದಾರೆ. ಭಾರತ ಮಾತೆ ಹೆಮ್ಮೆಯ ಪುತ್ರರಾದವರು ನಾವು ಈಗಲೇ ಯುದ್ಧಕ್ಕೆ ಹೋಗ್ಲೇಬೇಕು. ಹೋಗಿ ನಮ್ಮ ಪಾಕಿಸ್ತಾನ ದೇಶವನ್ನು ಸೋಲಿಸಿ ನಾವು ಜಯಶಾಲಿಯಾಗಿ ಮನೆಗೆ ಬರಲೇಬೇಕು. ಭಾರತಿ, ಆದಷ್ಟು ಬೇಗನೆ ಬ್ಯಾಗ್ ರೆಡಿ ಮಾಡು. ಸುಭಾಷ್, ಇವತ್ತಿಗೆ ನಮ್ಮ ಮದುವೆಯಾಗಿ 4 ದಿವಸವಾಯಿತು. ಅಂದರೆ ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ. ಇಂಥ ಸಮಯದಲ್ಲಿ ಅವರನ್ನು ನಿಮ್ಮ ಜೊತೆ ಕಳಿಸಲು ನನ್ನ ಮನಸ್ಸು ಒಪ್ತಾನೆ ಇಲ್ಲ. ಅತಿಯಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ. ಯುದ್ಧ ಮುಗಿದ ತಕ್ಷಣ ಮಂಜುವನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು. ನೋಡು ಅತಿಯಮ್ಮ, ನೀನು ಕೂಡ ಭೂತಾಯಿ ಮನೆ ಹುಟ್ಟಿದ ಹೆಣ್ಣು, ಭಾರತ ಮಾತೆಯೂ ಹೆಣ್ಣು. ನಿನ್ನನ್ನು ಹೇಗೆ ಮಂಜು ರಕ್ಷಿಸುತ್ತಾನೆ, ನಿನಕಿ ಜಾಸ್ತಿ ಭಾರತ ಮಾತೆಯ ಪ್ರೀತಿ ಇಟ್ಟ ಹೆಮ್ಮೆ ಕುವರವಡು. ದಯವಿಟ್ಟು ಮಂಜುವನ್ನು ಕಳಿಸಿಕೊಡು ಅತ್ತಿ, ಮಂಜುವನ್ನು ಕಳಿಸಿಕೊಡು. ಹೌದು ಭಾರತಿ, ನೋಡಿ, ಸುಮ್ಮನೆ ವ್ಯರ್ಥ ಮಾತನಾಡೋದು ಬೇಡ. ಮತ್ತೆ ಈ ನಿನ್ನ ಗಂಡ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದೇ ಬರ್ತಾ ಇದ್ದೇನೆ. ಹಾ, ಬ್ಯಾಗ್ ರೆಡಿ ಮಾಡಿ ಹೋಗು. ಆಯ್ತು ರೀ, ಇಷ್ಟೆಲ್ಲ ಹೇಳ್ತೀರಿ ಅಂದ್ಮೇಲೆ ನನಗೂ ಕೇಳ್ತಾ ಇದ್ದೀನಿ. ಆದ್ರೆ ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಬರಬೇಕು ಅಂತ ಅದು ಕೂಡ ನನಗೆ ತುಂಬಾನೇ ಆಸೆ ಇದೆ. ಎಂತ ಮಾತಮ್ಮ, ಮುತ್ತಿನಂತ ಮಾತು. ಅದಕ್ಕೆ ಹಿರಿಯರು ಹೇಳಿದಾರಮ್ಮ, ಹೆಣ್ಣಿಗಿರೋ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಿನ್ನಂತ ಅತ್ತಿಗೆಯನ್ನು ಪಡೆದ ನಾನೇ ಪುಣ್ಯ, ನಿನ್ನಂತ ಸತಿಯನ್ನು ಪಡೆದ ನನ್ನ ಗೆಳೆಯ ಮಂಜುನೇ ಪುಣ್ಯ. ಮಂಜು, ಟ್ರೈನ್ ಸಮಯ ಆಗ್ತಾ ಬೇಗನೆ ರೆಡಿ ಆಗ್ಬಾರು. ಆಯ್ತು, ಸರಿ. ನಮಸ್ಕಾರ ಸರ್. ಹಾ, ನಾನೇ ಸುಭಾಷ್ ಮಾತಾಡೋದು ಸರ್. ಹಾ, ರೆಡಿ ಆಗಿದ್ದೀವಿ ಸರ್. ಟ್ರೈನ್ ಕೂಡ ಬುಕ್ ಆಗಿದೆ ಸರ್. ಏನ್ ಸರ್, ಪಾಕಿಸ್ತಾನ ವೈರಿಗಳ ಮೇಲಿಂದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ? ಇಲ್ಲ ಸರ್, ಬೆಳಗ್ಗೆ ನಾವು 6:30 ಗಂಟೆಗೆ ರೀಚ್ ಆಗ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಭಾಷ್, ಆ ಯುದ್ಧದಲ್ಲಿ ಎಷ್ಟೇ ಕಷ್ಟ ಆದರೂ ಹಿಂದಕ್ಕೆ ಸರಿದುಕೊಳ್ಳದೆ ಈ ಭಾರತಾಂಬೆಯನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮದು. ನೋಡಿ, ಈ ಭಾರತಾಂಬೆಗೆ ರಕ್ಷಣೆ ಕೊಟ್ಟು ನಿಮ್ಮ ಜೀವವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ನೋಡು ಅತ್ತಿಗೆಮ್ಮ, ಭಾರತ ಮಾತೆ ರಕ್ಷಿಸುವ ಜವಾಬ್ದಾರಿ ನಮ್ಮದು.
ಒಂದು ವೇಳೆ ಆ ಯುದ್ಧದಲ್ಲಿ ನಾವು ಜಯಶಾಲಿಯಾಗಿ ಬಂದೇ ಬರುತ್ತೆ ಎಂಬ ನಂಬಿಕೆ ಆ ಗ್ರಾಮ ದೇವತೆಯ ಮೇಲೆ ಆಸೆ ಇದೆ ಅಮ್ಮ. ನಮ್ಮನ್ನು ಬೆಳೆಸಿದಂತಿಂತ ನೆಲ ನಮ್ಮ ಭರತ ಖಂಡದಲ್ಲಿ ಬೆಳಗಿದ ಭಾರತ ಭೂಮಿ, ಅದಕ್ಕೆ ಹಿಂದೂಸ್ತಾನ್ ಎಂಬ ಹೆಸರಿಂದ ನಾಮಾಂಕಿತವಾಗಿದೆ. ನೋಡಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ. ನಿನ್ನ ಆಸೆಯಂತೆ ನಾವಿಬ್ಬರು ಆ ಒಂದು ಪಾಕಿಸ್ತಾನ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದೇ ಬರುತ್ತೆ ಅಮ್ಮ. ಇದು ನಿನ್ನ ಪಾದಗಳಿಗೆ ಸತ್ಯ. ಎದ್ದೇಳು ಮಂಜು, ನೀವು ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಈ ಭಾರತಾಂಬೆಯನ್ನು ಕಾಪಾಡಿಕೊಂಡು ಬಂದೇ ಬರ್ತೀರಂತ ನಂಬಿಕೆ ನನ್ನಲ್ಲಿ ಇದೆ. ಆದರೆ ನನ್ನ ಪತಿಯನ್ನು ಬಿಟ್ಟು ಇರಬೇಕಲ್ಲ ಅಂತ ಮನಸ್ಸು ಯಾಕೋ ಗೊಂದಲ ಆಗ್ತಾ ಇದೆ. ನೋಡಮ್ಮ, ಹೆಣ್ಣಿಗಿರುವುದು ಸ್ವಾಭಾವಿಕ. ಆದರೆ ದೇಶ ಅಂತ ಬಂದಾಗ ನಿನ್ನ ಪ್ರಥಮ ರಾತ್ರಿಯನ್ನು ಲೆಕ್ಕಿಸದೆ ನಿನ್ನ ಪ್ರೀತಿಯ ಗಂಡ ಮಂಜುರನ್ನು ಯುದ್ಧಕ್ಕೆ ಕಳಿಸ್ತಿದ್ದೆಲ್ಲಮ್ಮ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕಮ್ಮ? ಹೆಚ್ಚಿಂದ ಏನ್ ಬೇಕು? ನೋಡಮ್ಮ, ಪ್ರತಿಯೊಂದು ಹೆಣ್ಣಿಗೆ ಆಸೆ ಇದ್ದೇ ಇದೆ. ತನ್ನ ಗಂಡನೊಂದಿಗೆ ಪ್ರಥಮ ರಾತ್ರಿಯಿಂದ ನಾನು ಹಾಯಾಗಿರ್ಬೇಕೆಂಬ ಆಸೆ ಇದೆ. ಆದರೆ ಏನ್ ಮಾಡುದು? ಮೇಲಾಧಿಕಾರ ಆದೇಶದಂತೆ ಇಂದು ನಾವು ಹೋಗ್ಲೇಬೇಕು. ನೀನೇನು ಚಿಂತೆ ಮಾಡ್ಬೇಡಮ್ಮ. ಕೇವಲ 4-5 ಬಂದ್ಬಿಡ್ತೀವಿ. ಟ್ರೈನ್ಗೆ ಕೇವಲ 10 ನಿಮಿಷ ಮಾತ್ರ ಬಾಕಿ ಇದೆ ಅಮ್ಮ. ಬೇಗ ನಮ್ಮ ಮಂಜೂರು ಕಳಿಸ್ಕೊಡು. ಅರೆ, ಬೇಗನೆ ಬನ್ನಿ. ಸ್ವಾಮಿ, ಏನ್ರಿ ಇದು ಅಪಶಕುನ? ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದ್ದೀರಿ, ತುಂಬಾ ಭಯವಾಗ್ತಾ ಇದೆ. ಭಾರತಿ, ಯಾಕೆ ಈ ನಿನ್ನ ಗಂಡ ಯುದ್ಧದಲ್ಲಿ ಹೋಗಿ ಗೆದ್ದು ಜಯಶಾಲಿ ಆಗಿ ಬರ್ಲಿ ಅಂತ ನಗುತ್ತಾ ಆರತಿ ಮಾಡ್ತಾ ಇರುವೆ. ನೋಡಿ, ಇದರಲ್ಲಿ ಏನು ಅಪಶಕನ? ನೋಡಿ, ನೀನು ನಿನ್ನ ಗಂಡನಿಗೆ ಆರತಿ ಮಾಡುವಾಗ ಗಾಳಿಗೆ ಸ್ವಲ್ಪ ದೀಪ ಶಾಂತವಾಗಿರ್ಬೋದು. ಇಷ್ಟಕ್ಕೆಲ್ಲ ಅಪಶಕನ ಅಂತ ತಿಳಿದುಕೊಳ್ಳಬಾರದು ಭಾರತಿ, ತಿಳಿದುಕೊಳ್ಳಬಾರದು. ಯಾಕೆ? ಏನಾದ್ರೂ ನಿಮ್ಮ ಗಂಡ ವೈರಿ ಪಡೆಗಳಿಗೆ ಅಂಜಿ ಏನಾದ್ರೂ ಅಂತ ನಿನ್ನ ಮನಸ್ಸಿನಲ್ಲಿ ಭಯನ? ನಾನು ಮಾಡುತ್ತಿರುವ ಆರತಿ ಆರಿ ಹೋದ ಮೇಲೆ ನನ್ನ ಮನಸ್ಸು ಯಾಕೋ ತಳಮಳಗೊಳ್ತಾ ಇದ್ದೀನಿ, ತಳಮಳ ಆಗ್ತಾ ಇದೆ. ಭಾರತಿ, ಒಬ್ಬ ದೇಶ ಕಾಯುವ ಸೈನಿಕನ ಹೆಂಡತಿಯಾಗಿ ನೀನು ಕಣ್ಣೀರ ಹಾಕುತ್ತ ಕಳಿಸಬಾರದು ಭಾರತಿ. ಈ ನಿನ್ನ ಗಂಡ ಸೈನಿಕನನ್ನು ದೇಶ ಸೇವೆಗಾಗಿ, ಯಾವಾಗಿದ್ದರೂ ದೇಶ ಸೇವೆಗಾಗಿ ನಗು ನಗುತ್ತಾ ನಿನ್ನ ಗಂಡನನ್ನು ಕಳಿಸಬೇಕು. ನೋಡಿ, ಆ ದೇವರ ಆಶೀರ್ವಾದದಿಂದ ನಾವು ಭಾರತದ ಹೆಮ್ಮೆಯ ಪುತ್ರರಾಗಿ ಆ ನಮ್ಮ ಪಾಕಿಸ್ತಾನದ ವೈರಿ ಪಡೆಗಳ ಮೇಲೆ ಗುಂಡೇಟು ಮಾಡಿ ಅವರನ್ನು ಸೋಲಿಸಿ ಮತ್ತೆ ಜಯಶಾಲಿಯಾಗಿ ಮತ್ತೆ ಮನೆಗೆ ಬಂದೇ ಬರ್ತಾ ಇದ್ದೇನೆ. ಕೇವಲ 10 ದಿನಗಳಲ್ಲಿ ಮತ್ತೆ ನಿನ್ನ ಗಂಡ ಬರ್ತಾ ಇದ್ದೇನೆ. ಆಗ ವಿಜಯಶಾಲಿಯಾಗಿ ಬಂದಿರುವ ಈ ನಿನ್ನ ಗಂಡನಿಗೆ ಇದೇ ಆರತಿ ಮಾಡುವೆಂತೆ. ಈಗಲ್ಲ ಅದರ ಸಂತೋಷ ತಾನೆ? ಆಯ್ತು ರೀ, ನೀವು ಸಂತೋಷದಿಂದ ಹೋಗಿ ಬನ್ನಿ. ಅಂತೂ ಆ ಭಾರತಾಂಬೆಯ ಸೇವೆಯನ್ನು ಮಾಡಿಕೊಂಡು ಆದಷ್ಟು ಬೇಗನೆ ಬಂದ್ಬಿಡಿ. ಆಯ್ತು ಭಾರತಿ, ಹೋಗುತ್ತೇನೆ. ಸುಭಾಸ್, ಹೋಗಿ ಆದಷ್ಟು ಬೇಗನೆ ಬನ್ನಿ. ನೀವಿಬ್ಬರ ಬರುವಿಕೆಯನ್ನು ಕಾಯ್ತಾನೆ ಇರ್ತೀನಿ. ಆಯ್ತಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ. ಕೇವಲ 4-5 ದಿನ ಬಂದ್ಬಿಡ್ತೀವಿ.
ಮಂಜು, ಟ್ರೈನಿಗೆ ಕೇವಲ 5 ನಿಮಿಷ ಮಾತ್ರ ಬಾಕಿ ಇದೆ, ಬನ್ನಿ ಹೋಗೋಣ. ಹೌದು, ಸರಿ. ಭಾರತಿ, ನಾನು ಯುದ್ಧಕ್ಕೆ ಹೋಗುತ್ತೇನೆ. ಏ, ಹೋಗ್ತೀನಿ ಅಂತ ಮಾತ್ರ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಿ. ಸರಿ, ಹೋಗಿ ಬರ್ತೀನಿ. ಈ ನಿನ್ನ ಗಂಡ ಆ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಬರಲಿ ಎಂದು ಹಾರೈಸಿ ಕಳಿಸು ಭಾರತಿ, ಹಾರೈಸಿ ಕಳಿಸು ನಗುತ್ತಾ. ಆಯ್ತು ರೀ, ಆ ಭಾರತಾಂಬೆಯ ಸೇವೆಯಲ್ಲಿ ಯುದ್ಧದಲ್ಲಿ ಗೆದ್ದು ಬನ್ನಿ.